ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ದಿನೇ ದಿನೇ ನಷ್ಟ ಆಗ್ತಿದೆ, ಗಿರಾಕಿಗಳು ಬರ್ತಾ ಇಲ್ಲ, ನಮ್ಮ ಮಟೀರಿಯಲ್ಸ್ ಎಲ್ಲ ಸೇಲ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತಿನ ದಿನ ಒಂದು ಅತ್ಯದ್ಭುತವಾದಂತಹ ಪರಿಹಾರವನ್ನು ತಿಳಿಸಲಾಗುತ್ತೆ. ಅದನ್ನು ಮಾಡೋದ್ರಿಂದಾಗಿ ನಿಧಾನವಾಗಿ ವ್ಯಾಪಾರದಲ್ಲಿ ಪ್ರಗತಿ ಆಗೋದ್ರ ಜೊತೆಗೆ ಗ್ರಾಹಕರು ಸಹಿತ ಬಂದು ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಹಾಗೆಯೇ ಒಂದು ಜೀವನದಲ್ಲಿ ಇರ್ತಕ್ಕಂತಹ ಏನೆಲ್ಲ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್, ಹಣಕಾಸಿನ ಒಂದು ತೊಂದರೆಗಳು ಪರಿಹಾರ ಆಗ್ತಾ ಹೋಗುತ್ತವೆ. ಆದರೆ ಇದನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮಾಡ್ತಾ ಹೋಗಬೇಕು ಅಷ್ಟೆ. ಹಾಗಾದರೆ ಇದಕ್ಕೆ ಏನು ಬೇಕು ಅಂತಂದರೆ ಜಟಾಮಾಸಿ. ತಾವು ಇದರ ಹೆಸರನ್ನು ಕೇಳಿರಬಹುದು. ಇದು ಒಂದು ಆಯುರ್ವೇದಿಕ್ ಔಷಧಿಯಾಗಿಯೂ ಕೆಲಸ ಮಾಡುತ್ತೆ. ಒಂದು ಬೇರು, ಈ ಒಂದು ಬೇರು ತಮಗೆ ಆನ್ಲೈನಲ್ಲಿ ಅಥವಾ ಪೂಜಾ ಒಂದು ಅಂಗಡಿಗಳಲ್ಲೂ ಸಿಗುತ್ತವೆ. ಇದನ್ನು ತಂದಿಟ್ಕೊಳ್ಳಿ ಸ್ವಲ್ಪ. ಇದನ್ನು ಯಾವುದೇ ದಿನವಾದರೂ ತಾವು ತರ್ಬೋದು, ಅದಕ್ಕೇನು ಇದೇ ವಾರ ತರಬೇಕಂತ ಏನಿಲ್ಲ. ಹಾಗೆಯೇ ಒಂದು ಮಣ್ಣಿನ ದೀಪ, ಅದಕ್ಕೆ ಎಣ್ಣೆಯನ್ನು ಹಾಕಬಾರ್ದು, ಒಂದು ಮಣ್ಣಿನ ದೀಪ ಬೇಕು ಅಷ್ಟೇ. ಅದರಲ್ಲಿ 3 ಕರ್ಪೂರವನ್ನು ಇಡಿ. ಹಾಗೆಯೇ ಈ ಜಟಾಮಾಸಿ ಎಷ್ಟು ಒಂದು ವಿಶೇಷತೆ ಇದೆ ಅಂತಂದರೆ, ಇದು ಒಂದು ಕೂಲಿಂಗ್ ಎಫೆಕ್ಟನ್ನು ಮಾಡುತ್ತೆ. ಒಂದು ಮನಸ್ಸಿಗೆ ಏನಾದರೂ ಅಶಾಂತಿ ಆದರೆ, ಬೇಜಾರಾದರೆ, ಅಥವಾ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಇದನ್ನು ಒಂದು ಔಷಧಿಯಾಗಿಯೂ ಉಪಯೋಗಿಸಲಾಗುತ್ತೆ. ಹಾಗೆ ಇದರ ಒಂದು ಪೌಡರ್ ಇದ್ದರೂ ಸಾಕು. ಅಷ್ಟು ವಿಶೇಷವಾಗಿ ಇದನ್ನು ಒಂದು ಜೇನುತುಪ್ಪದಲ್ಲಿ ಕಲಿಸ್ಕೊಂಡು ತಿನ್ನಲಾಗುತ್ತೆ. ಇದನ್ನು ಈ ರೀತಿ ತಿನ್ನೋದ್ರಿಂದ ರಾತ್ರಿ ನಿದ್ದೆ ಬರ್ತಕ್ಕಂಥದ್ದು, ಅಂದರೆ ದಿನಕ್ಕೆ 2 ಬಾರಿ ಸೇವಿಸೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತಕ್ಕಂಥದ್ದು. ಕೆಲವರಿಗೆ ದೇಹದಲ್ಲಿ ತುಂಬ ಬಿಸಿ ಇರುತ್ತೆ, ಹೀಟು ಅಂತ ಹೇಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇದನ್ನು ಸೇವಿಸ್ತಾ ಬಂದಲ್ಲಿ ದೈಹಿಕ ಆರೋಗ್ಯ ಉತ್ತಮಗೊಳ್ಳುತ್ತೆ. ಕೆಲವರಿಗೆ ತುಂಬ ಹೈ BP ಇರುತ್ತೆ, ಅಂತಹ ಒಂದು ವ್ಯಕ್ತಿಗಳಿಗೂ ಅಥವಾ ಹಾರ್ಟ್ ಪಲ್ಪಿಟೇಷನ್ನು ಅವರಿಗೂ ಸಹಿತ ಉತ್ತಮವಾಗಿ ಕೆಲಸ ಮಾಡುತ್ತೆ. ಕೆಲವರಿಗೆ ನನಗೆ ತುಂಬ ಆಂಗ್ಸೈಟಿ ಇದೆ, ತುಂಬ ಟೆನ್ಷನ್ ಮಾಡ್ಕೊಳ್ತೀನಿ ನಾನು, ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗುತ್ತೆ, ಅವರಿಗೂ ಸಹಿತ ಇದು ತುಂಬ ಸುಂದರವಾಗಿ ಕೆಲಸ ಮಾಡುತ್ತೆ. ಹಾಗೆ ಒಂದು ಜ್ಯೋತಿಷ್ಯದ ರೀತಿಯಲ್ಲಿ ನಾವು ನೋಡೋದಾದರೆ ಬುಧ ಇದಕ್ಕೆ ಒಂದು ಕಾರಕ ಗ್ರಹ ಜಟಾಮಾಸಿಗೆ. ಬುಧ ಗ್ರಹ ಹಾಗೆ ಬಿಸ್ನೆಸ್ಸಿಗೂ ಸಹಿತವಾಗಿ ಕಾರಕ ಗ್ರಹ. ಬಿಸ್ನೆಸ್ ಒಂದು ವೇಳೆ ಇಳಿಮುಖ ಆಗ್ತಿದ್ದಲ್ಲಿ ಜಟಾಮಾಸಿ ಬುಧನಿಗೆ ಒಂದು ಪ್ರಿಯವಾದಂಥ ಒಂದು ಬೇರುಗಳಲ್ಲಿ ಒಂದು. ಹಾಗೆ ಇದನ್ನು ಉಪಯೋಗಿಸ್ತಾ ಬಂದಲ್ಲಿ ಬುಧ ಸ್ಟ್ರಾಂಗ್ ಆಗ್ತಾ ಬಿಸ್ನೆಸ್ಸು ಸಹಿತ ಚೆನ್ನಾಗಾಗ್ತಾ ಬರುತ್ತೆ. ಅದಕ್ಕೆ ಇದನ್ನು ಒಂದು ಮಣ್ಣಿನ ಒಂದು ದೀಪದಲ್ಲಿ ದೀಪ ಇಟ್ಕೋಬೋದು, ಅಥವಾ ಮಣ್ಣಿನ ಸಣ್ಣದಾದಂತಹ ಚಿಕ್ಕ ಪಾತ್ರೆ ಆದರೂ ನಡೆಯುತ್ತೆ. ಆದರೆ ಮಣ್ಣಿನ ದೀಪ ತುಂಬ ಸುಲಭವಾಗಿ ಚಿಕ್ಕದಾಗಿ ಇರುತ್ತೆ, ಸಾಕಾಗುತ್ತೆ. ಅದಕ್ಕೆ 3 ಕರ್ಪೂರವನ್ನು ಹಾಕಿ, ಅದಕ್ಕೆ ಒಂದು ಕರ್ಪೂರದಿಂದ ಅದಕ್ಕೆ ಬೆಂಕಿಯನ್ನು ಹೊತ್ತಿಸಿ, ಅಂದರೆ ಅದನ್ನು ಬೆಳಗಿಸಿ, ನಂತರ ಸ್ವಲ್ಪ ಜಟಾಮಾಸಿಯನ್ನು ಅದರಲ್ಲಿ ಹಾಕಿ, ಹಾಗೆಯೇ ಮನೆಯ ಒಂದು ತುಂಬ, ಅರ್ಥಾತ್ ಎಲ್ಲಿ ಒಂದು ಬಿಸ್ನೆಸ್ಸನ್ನು ಮಾಡ್ತಿರ್ತೀವಿ, ಅದು ಮನೆಯ ಒಂದು ಪೋರ್ಷನಲ್ಲೇ ಇರ್ಬೋದು, ಅಥವಾ ಬೇರೆ ಅಂಗಡಿಯನ್ನು ಇಟ್ಟಿರ್ಬೋದು, ಅಥವಾ ದೊಡ್ಡ ಆಫೀಸಾಗಿ ಪರಿವರ್ತನೆ ಮಾಡ್ಕೊಂಡಿರ್ಬೋದು. ತಮ್ಮ ಒಂದು ಬಿಸ್ನೆಸ್ ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ಇದನ್ನು ಸುತ್ತಲೂ ಸಹಿತ ತಗೊಂಡು ಹೋಗಿ, ಅಂದರೆ ಆ ಒಂದು ರೂಮಿನ ಸುತ್ತಲೂ ಅಥವಾ ಅಂಗಡಿಯ ಒಂದು ಪೋರ್ಷನ್ ಏನಿದೆ ಅದರ ಸುತ್ತಲೂ ಒಂದು ತೋರಿಸಿ, ನಂತರ ಒಂದು ಮುಂಬಾಗಿಲ ಹತ್ತಿರ ಇಡಬೇಕು. ಇದನ್ನು ತಾವು ಶನಿವಾರ ಪ್ರಾರಂಭ ಮಾಡಿ 11 ದಿನ ನಿರಂತರವಾಗಿ ಮಾಡಬೇಕು. ಪ್ರತಿದಿನ ಮಾಡ್ತಾ ಹೋಗಬೇಕು. ತಾವು ಶನಿವಾರದ ದಿನ ಪ್ರಾರಂಭ ಮಾಡ್ತೀರಾ, ನಂತರ ಪ್ರತಿದಿನ ಮಾಡ್ತೀರಾ, ಇದಕ್ಕೆ ಸಮಯ ಇಲ್ಲ, ಇದೇ ಟೈಮ್ ಮಾಡಬೇಕು ಅಂಥೇಳಿ. ಆದರೆ ಸ್ವಲ್ಪ ಬೆಳಗ್ಗೆ ಹೊತ್ತು ಮಾಡಿದರೆ ಉತ್ತಮ. ಈ ರೀತಿಯಾಗಿ ತಾವು ಮಾಡ್ತಾ ಬನ್ನಿ. 11 ದಿನ ಕಳೆದ ಮೇಲೆ ನಿಧಾನವಾಗಿ ತಮ್ಮ ಒಂದು ವ್ಯಾಪಾರದಲ್ಲಿ ಮೊದಲಿದ್ದ ಒಂದು ಸ್ಥಿತಿಗತಿಗಿಂತಲೂ ಸಾಕಷ್ಟು ಒಂದು ಪರಿಣಾಮ ಆಗಿರುತ್ತೆ, ಬದಲಾವಣೆ ಆಗಿರುತ್ತೆ.
ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭ ಮಸ್ತು. ಧನ್ಯವಾದಗಳು.